ಪಂಚಾಯತ್ಗಳಿಗೆ ಡಿಜಿಟಲ್ ಮೀಟರ್ ಅಳವಡಿಕೆ ಬೇಡವೇ ಬೇಡ? ವಿದ್ಯುತ್ ಖಾಸಗೀಕರಣ ಬೇಡವೇ ಬೇಡ? ವಿದ್ಯುತ್ ಖಾಸಗೀಕರಣ ಬೇಡವೇ ಬೇಡ? ಕೃಷಿ ಪಂಪ್ಸೆಟ್ಗಳಿಗೆ ಡಿಜಿಟಲ್ ಮೀಟರ್ ಅಳವಡಿಕೆ ಬೇಡವೇ ಬೇಡ? ಏನೇ ಬರಲಿ, ಅವರವರದೇ ಆದಂತ ಜಾತಿ ಮುಖಂಡರುಗಳು, ರಾಜಕೀಯ ನಾಯಕರನ್ನ ನಂಬಿ ಹೋದವರೆಲ್ಲ ಏನೇನಾದರೂ ಮತ್ತೀಗ ನಾಯಕರುಗಳೆಲ್ಲ ಎಲ್ಲೆಲ್ಲಿದ್ದಾರೆ ಅನ್ನೋಂಥ ವಿಚಾರ ನಿಮ್ಗೆ ಗೊತ್ತಿದೆ. ನಾನು ಮತ್ತೆ ಬೇಕಾಗಿಲ್ಲ ಅನ್ಸುತ್ತೆ ಅದನ್ನೆಲ್ಲ ನೆನಪು ಮಾಡೋದು ಅವಶ್ಯಕ. ಕಣಕ್ಕೆ ಹಿಡಿತಾ ಇಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮ ಬಡತನದ ಮೂಲ ಇರೋದು ಇದರಲ್ಲಿ ಅಲ್ಲ ಅಂತ ತಿಳ್ಕೊಂಡಿದ್ದಾರೆ. ನಮ್ಮ ಬಡತನದ ಮೂಲ ಇರೋದು ನಮ್ಮ ಹಿಂದಿನ ಜನ್ಮದಲ್ಲಿ ಅಂತ ಹೇಳಿ ಅವರು ಬಹಳ ಜನ ಭಾವಿಸಿದ್ದಾರೆ. ಹಾಗಾಗಿ ಅವರು ಅಲ್ಲಿ ಪರಿಹಾರವನ್ನು ದೇವಸ್ಥಾನಗಳಲ್ಲಿ ಕಂಡುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರು ಓಟ್ ಹಾಕ್ತಾ ಇದ್ದಾರೆ ಸರ್ಕಾರ ರಚನೆ. ಯಾಕೆ ಓಟ್ ಹಾಕಿದ್ರಿ? ರಾಜಕೀಯ ಜಾಗೃತಿ ಇಲ್ಲ. ಜಾತಿವಾದಿ ಸಂಘಗಳು ದಿಕ್ಕು ತಪ್ಪಿಸ್ತಾ ಇದ್ದಾವೆ, ಕೋಮುವಾದಿ ಸಂಘಗಳು ದಿಕ್ಕು ತಪ್ಪಿಸ್ತಾ ಇದ್ದಾವೆ. ಅವ್ರ ತಲೆಯಲ್ಲಿರ್ತಕ್ಕಂಥ ಹಳೆಯ ತಿಳುವಳಿಕೆ ಕೂಡ ಅವ್ರನ್ನ ದಾರಿ ತಪ್ಪಿಸ್ತಾ ಇದೆ. ಓಟ್ ಹಾಕಿ ಅಧಿಕಾರ ಮಾತ್ರ ನಾವು ಕೊಡ್ಲಿಲ್ಲ. ಸಂಗಾತಿಗಳೇ ನೆನಪಿಡಿ, ಪ್ರತಿ ಕುಟುಂಬದಿಂದ 30 ರಿಂದ 35 ಸಾವಿರ ರೂಪಾಯಿ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪ್ರತಿ ವರ್ಷ ನಾವು ತೆರಿಗೆಯನ್ನು ಕೊಡ್ತಾ ಇದ್ದೀವಿ. ಅವಲಂಬಿಸ್ತಾರೆ, ಕೋಳಿ ಸಾಕಣೆ, ಕುರಿ ಸಾಕಣೆಯನ್ನು ಅವಲಂಬಿಸ್ತಾರೆ, ಅಥವಾ ತೆಂಗಿನ ಗಿಡಗಳನ್ನು ಅವಲಂಬಿಸ್ತಾರೆ, ತೆಂಗಿನ ಮರಗಳನ್ನು ಅವಲಂಬಿಸ್ತಾರೆ, ಅಥವಾ ಮತ್ತೊಂದು ಜಮೀನುಗಳಲ್ಲಿ ಗುತ್ತಿಗೆ ಬೇಸಾಯ ಮಾಡುವಂತ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ, ಅಥವಾ ಯಾವುದಾದ್ರೂ ಬಂಜರು ಜಮೀನಿದೆ ಅಂದ್ರೆ ಅದನ್ನು ಅಭಿವೃದ್ಧಿಪಡಿಸಿ ಅದರಲ್ಲಿ ಬದುಕೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ, ಅಥವಾ ಇನ್ನೊಂದೇನೋ ಕೂಲಿ ಕೆಲಸ ಮಾಡಿ ಜೀವನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಬದುಕಿಗಾಗಿ ಅವರು ತಮ್ಮ ಇಡೀ ಶ್ರಮದ ಸಾಮರ್ಥ್ಯವನ್ನು ಬಳಸಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವರ ಆದಾಯ ಎಷ್ಟು ಅಂತ ನೋಡಿದ್ರೆ, ಅವರ ಆದಾಯ ಕೂಡ ಇವತ್ತು ಬಡ ರೈತರ ಆದಾಯ ಕೂಲಿಕಾರರ ಆದಾಯಕ್ಕಿಂತ ಬಹಳ ದೊಡ್ಡದೇನಲ್ಲ, ಬಹಳ ದೊಡ್ಡದಿಲ್ಲ. 50,000 ರೂಪಾಯಿಗಿಂತ ಕಡಿಮೆ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ವಾಸ್ತವಿಕವಾಗಿ ಸರ್ಕಾರ ಹೇಳ್ತದೆ 1.5 ಲಕ್ಷ ರೂಪಾಯಿ ಆಗಿದೆ ಅಂತ. ಸರಿ, 1.5 ಲಕ್ಷ ರೂಪಾಯಿನ ಆಗಿದೆ ಅಂತ ಒಪ್ಕೊಳ್ಳೋಣ, ತಪ್ಪೇನಿದೆ. ಇದು ಸರಾಸರಿ. ಯಾಕಂದ್ರೆ ಎಲ್ಲಾ ಕಡೆ ಒಂದೇ ರೀತಿ ಇಲ್ಲ. ಕರಾವಳಿ ಪ್ರದೇಶದಲ್ಲಿ, ಮಲೆನಾಡು ಪ್ರದೇಶದಲ್ಲಿ ಸ್ವಲ್ಪ ಜೀವನ ಮಟ್ಟ ಜಾಸ್ತಿ ಇದೆ, ಜೀವನ ವೆಚ್ಚ ಕೂಡ ಜಾಸ್ತಿ ಇದೆ, ಅದು ಬೇರೆ. ಆದರೆ ಉತ್ತರ ಕರ್ನಾಟಕದಲ್ಲಿ, ಹೈದರಾಬಾದ್ ಕರ್ನಾಟಕ, ನಮ್ಮ ಬಾಂಬೆ ಕರ್ನಾಟಕದಲ್ಲಿ ಜೀವನ ಮಟ್ಟನೂ ಕಡಿಮೆ ಇದೆ, ಜೀವನ ವೆಚ್ಚನೂ ಕಡಿಮೆ ಇದೆ, ಕೂಲಿನೂ ಬಹಳ ಕಡಿಮೆ ಇದೆ, ಆದಾಯನೂ ತುಂಬಾ ಕಡಿಮೆ ಇರತಕ್ಕಂಥದ್ದು. ನಾವು ಇದನ್ನ ಅಂದ್ರೆ 1.5 ಲಕ್ಷ ರೂಪಾಯಿ ಆದಾಯ. ಸಾಲ ಎಷ್ಟು ರೈತರ ತಲೆ ಮೇಲೆ ಅಂದ್ರೆ 1,90,000 ರೂಪಾಯಿ ಅಂತ. ಇದನ್ನ ಆದಾಯ ಅಂತ ಕರಿಬೇಕ, ಏನಂತ ಕರಿ? ಇದು ನಗೆಪಾಟಲಾಗಿದೆ ಇವತ್ತು ನಮ್ಮ ರೈತರು, ನಗೆಪಾಟಲಾಗಿದೆ. ಸಾಲ ಆದಾಯಕ್ಕಿಂತ ಜಾಸ್ತಿ, ಸರಾಸರಿ ಸಾಲ. ಗೌರ್ಮೆಂಟ್ಗಳು ವರ್ಷದ ಸಾಲ ಬೇರೆ, ಮತ್ತೆ ಭಾರತ ದೇಶದ ಸರ್ಕಾರ ತಂದಿರತಕ್ಕಂಥ ಸಾಲ ಬೇರೆ, ಮತ್ತೆ ಅದು ಸುಮಾರು 1.5 ಲಕ್ಷ ಪ್ರತಿ ಕುಟುಂಬದ ಮೇಲೆ ಸಾಲ ಬರೆಸಿದೆ. ಕರ್ನಾಟಕ ಸರ್ಕಾರ ಕೂಡ ಅದು ಹತ್ರ 50,000 60,000 ಪ್ರತಿ ಕುಟುಂಬದ ಮೇಲೆ ಸಾಲ ಬರೆಸಿದೆ, ಅದು ಬೇರೆ. ಆದಾಯ ಯಾರಿಗಿದೆ? ಇದು ಇವತ್ತು ಈ ದೇಶದ ಒಂದು ಕರಾಳ ಸ್ಥಿತಿ, ಗ್ರಾಮೀಣ ಪ್ರದೇಶದ ಕರಾಳ ಸ್ಥಿತಿ. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಕೆಲವೇ ಜನ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಭಾರಿ ಶ್ರೀಮಂತರಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ. ಸಾವಿರಾರು ಎಕರೆ ಜಮೀನು ಇರ್ತಾರೆ. ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದರೆ ನೀವು ಸಾವಿರಾರು ಎಕರೆ ಇರ್ತಕ್ಕಂಥ ಭೂಮಾಲಕರ ಸಂಖ್ಯೆ ಬೆಳೀತಾನೆ ಇದೆ. ಬರೀ ಅವರು ಭೂಮಾಲಕರಾಗಿ ಬೆಳೆದಿಲ್ಲ, ಇಲ್ಲಿನೂ ಸೇರಿ ಭೂಮಾಲಕರು ಬಂಡವಾಳದಾರರ ಸ್ವರೂಪವನ್ನು ಪಡ್ಕೊಂಡಿದ್ದಾರೆ. ಬೀಜ, ಗೊಬ್ಬರ, ಕ್ರಿಮಿನಾಶಕಗಳನ್ನು ಮಾರಾಟ ಮಾಡತಕ್ಕಂಥ ವ್ಯಾಪಾರಿ ಸಂಸ್ಥೆಗಳನ್ನು ಕರ್ಕೊಂಡಿದ್ದಾರೆ.
ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡ್ತಾ ಇದ್ದಾರೆ, ಸಣ್ಣ ಪುಟ್ಟ ಕೈಗಾರಿಕೆಗಳನ್ನು ನಡೆಸ್ತಾ ಇದ್ದಾರೆ. ಒಂದೇ ಕುಟುಂಬ ಆಳೆಗಾರಿ ತನವನ್ನ ಇನ್ನೊಂದು ಕಡೆಗೆ ಬಂಡವಾಳಶಾಹಿ ದಾನವನ್ನ ತೋರ್ತಾ ಇದೆ. ಭೂಮಾಲಕ ಬಂಡವಾಳದಾರರಾಗಿ ಇವತ್ತು ಪರಿವರ್ತನೆ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅವರದೇ ರಾಜಕಾರಣ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ. ಸೊ ಹೀಗಾಗಿ ಶ್ರೀಮಂತರು ಭಾರಿ ಶ್ರೀಮಂತರಾಗ್ತಾ ಇರೋದು, ಬಡ ರೈತರು ಕೂಲಿಕಾರರು ಅತ್ಯಂತ ಸಂಕಷ್ಟವನ್ನ ಎದುರಿಸ್ತಾ ಇರೋದ್ರಿಂದ ಸಮಸ್ಯೆ ತೀವ್ರ ಆಗ್ತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ ಯಾರು ಬಡ ರೈತರು. ಈ 92% ಇರ್ತಕ್ಕಂಥ ಈ ಬಡ ರೈತರೇನಿದ್ದಾರೆ ಹಾಸನದಲ್ಲಿ ಯಾರು ಎಲ್ಲಿ ಸಿಗ್ತಾರೆ ಅಂತ ಹೇಳಿದ್ರೆ ಬಹುತೇಕ ಜನ ದಲಿತರು, ಹಿಂದುಳಿದಂತ ಸಮುದಾಯದವರು ಆಗಿದ್ದಾರೆ ಅಂತಕ್ಕಂಥ ವಿಷಯವನ್ನು ಬರೀ